come, we'll hide. Yeah, perfect. ಒಂದು ಪಿಕ್ಚರ್ ಕ್ಲಿಕ್ ಮಾಡಿ ನಾನು ಸೆಂಡ್ ಮಾಡಿ. ಫ್ರೇಗ್ರೆನ್ಸ್ ಇದೆ ಇದು. Hi, welcome back to my YouTube channel. It really feels nostalgic to say this. It's been so long that I posted a vlog. So ಇವತ್ತು ನಿಮಗೆ ಟೈಟಲಿಂದ ಆಲ್ರೆಡಿ ಗೊತ್ತಾಗಿದೆ, ನಾವು ಮಾಲ್ ಆಫ್ ಏಷ್ಯಾಗೆ ಬಂದಿದ್ದೀವಿ ಅರುಣ್ ಬರ್ಡೇ ಶಾಪಿಂಗ್ಗೆ ಅಂತ. ಸೊ ಈ ಮಾಲಿಗೆ ನಾವು ಫಸ್ಟ್ ಟೈಮ್ ಬಂದಿದ್ದು. ಇದು ತುಂಬಾ ದೊಡ್ಡದಂದರೆ ದೊಡ್ಡ ಮಾಲ್ ಇದೆ. ನಿಮ್ಗೆ ಲಿಟ್ರಲಿ ಒಂದು ಫುಲ್ ಡೇ ಬೇಕಾಗುತ್ತೆ ಆರಾಮಾಗಿ, ಏನು ಟೆನ್ಷನ್ ಇಲ್ಲದೆ ಚಿಲ್ ಮಾಡಿ ಶಾಪಿಂಗ್ ಮಾಡ್ತೀನಿ ಅಂದರು. ನೀವು ಈವನ್ ವಿಂಡೋ ಶಾಪಿಂಗ್ ಮಾಡ್ತೀನಿ ಅಂದರು ಬೇರ್ ಮಿನಿಮಮ್ ಹಾಫ್ ಡೇ ಖಂಡಿತ ಬೇಕು ನಿಮಗೆ. ನಮ್ಮ ಹತ್ರ ಇದ್ದಿದ್ದು ಬರೀ 2.5 ಗಂಟೆ ಟೈಮು. ಸೊ 5:30ಗೆಲ್ಲ ನಾವು ವಾಪಸ್ ಸ್ಟುಡಿಯೋಗೆ ರಿಟರ್ನ್ ಆಗಬೇಕಿತ್ತು ಬಿಕಾಸ್ ಆಫ್ ಅವರ್ ವರ್ಕ್ ಕಮಿಟ್ಮೆಂಟ್ಸ್. ಬಟ್ ಆದ್ರೂ ಫಾಸ್ಟಾಗಿ ಸ್ವಲ್ಪ ನೋಡೋಣ ಅಂತ ಅದೇ ಒಂಥರ ಸ್ಟ್ರೆಸ್ ಥರ ಆಗಿಬಿಡ್ತು. ಎಷ್ಟೊಂದು ಶಾಪ್ಸ್ಗಳಿದೆ, ಯಾವ್ದು ನೋಡೋದು ಯಾವ್ದು ಬಿಡೋದು, ಏನು ತೊಗೊಳ್ಳೋದು, ಯಾವುದು ಚೆಕ್ ಮಾಡಲಿಕ್ಕೆ, ಜಸ್ಟ್ ಶಾಪ್ಗಳು ನೋಡಲಿಕ್ಕೆ ಟೈಮ್ ಸಾಲಲ್ವೇನೋ ಅಂದ್ಬಿಟ್ಟು ಏನು ಮಾಡಿದ್ವಿ, ರೆಗ್ಯುಲರಾಗಿ ನಾವು ಸ್ಪೋರ್ಟ್ಸ್ ವೇರ್ ಏನು ಯೂಸ್ ಮಾಡ್ತೀವಿ ಆ ಬ್ರ್ಯಾಂಡ್ಸ್ನ ಫಸ್ಟು ಪ್ರಿಯಾರಿಟೈಸ್ ಮಾಡಿ ಅಲ್ಲಿಗೆ ಹೋದ್ವಿ. ಬಿಕಾಸ್ we were kind of little sure to find some clothes which he may like it ಅಂತ. ಸೊ ಯಾ, ಆ್ಯಂಡ್ ಆಲ್ಸೋ ಲೈಕ್ ನನಗೆ ಪರ್ಸ್ನಲಿ ಏನು ಅನಿಸ್ತು ಅಂದರೆ ಕಲೆಕ್ಷನ್ ತುಂಬ ರಿಪಿಟೇಟಿವ್, ನಾಟ್ ಎ ಫ್ರೆಶ್ ಕಲೆಕ್ಷನ್, ಸಮ್ಮರ್ ಕಲೆಕ್ಷನ್ ಥರ ಏನೂ ಇರಲಿಲ್ಲ. ಇಟ್ ಈಸ್ ಆಲ್ ಲಿಟಲ್ ಓಲ್ಡರ್ ಕ್ಲೋತ್ಸ್. ಏನು ತೊಗೋಬೇಕಂತ ಇದೆಯಾ ಬರ್ಡೇಗೆ? ಡ್ರೆಸ್, ಜೀನ್ಸ್ ಪ್ಯಾಂಟ್, ಟೀ ಶರ್ಟ್, ಆಮೇಲೆ ಏನೇನು ಸಿಗುತ್ತೆ ಎಲ್ಲ ತಗೊಳ್ತೀನಿ. ಮತ್ತು ಏನಕ್ಕೆ ಸ್ಪೋರ್ಟ್ಸ್ ವೇರಿಯೇಷನ್ಸಲ್ಲಿ ನೋಡ್ತಿದ್ಯಾ? ಕ್ಲಾಸ್ ನಡೆಸ್ಬೇಕಲ್ಲ ಆವತ್ತಿನ ದಿನ. ದಿಸ್ ಇಸ್ ಒನ್ ಆಫ್ ದ ಲಕ್ಸುರಿಯಸ್ ಸ್ಪೇಷಿಯಸ್ ಮಾಲ್ ಅಂತಲೇ ಹೇಳ್ಬೋದು. ವಿಕ್ಟೋರಿಯಾ ಸೀಕ್ರೆಟ್ ಇರ್ಬೋದು, ಡಿಯೋರ್, ಶ್ರಿನಲ್, ಹೀಗೆ ಎಲ್ಲ ಹೈ ಆ್ಯಂಡ್ ಇಂಟರ್ನ್ಯಾಷನಲ್ ಬ್ರ್ಯಾಂಡ್ಸ್ ಇದ್ದಿದ್ದರಿಂದ ನನಗಂತೂ ಐ ಜಸ್ಟ್ ವಾಂಟೆಡ್ ಟು ಗೋ ದೇರ್. ಬಟ್ ಇಟ್ಸ್ ಆಲ್ ಅಬೌಟ್ ಅರುಣ್ ಡೇ ಆ್ಯಂಡ್ ಟೈಮ್ ಕನ್ಸ್ಟ್ರೈನ್ ಇದ್ದಿದ್ದರಿಂದ ವಿ ಜಸ್ಟ್ ಲೈಕ್ ಪ್ರಿಯಾರಿಟೈಸ್ ಅರುಣ್ ಶಾಪಿಂಗ್. ಝಾರಾ ಮೆನ್ಸ್, ಝಾರಾ ವಿಮೆನ್ಸ್ ಇಸ್ ದಿ ಬೆಸ್ಟ್ ಕಲೆಕ್ಷನ್ಸ್ ಅಂತ ಹೇಳ್ಬೋದು. ಆ್ಯಂಡ್ ಬಿಲ್ಲಿಂಗ್ ಆಲ್ಸೋ ಸೋ ಸ್ಮೂತ್. ಯು ಮಸ್ಟ್ ವಿಸಿಟ್ ಝಾರಾ ಶೋರೂಮ್ ಹಿಯೋ. ಆ್ಯಂಡ್ ವ್ಲಾಗ್ನ ಕಂಟಿನ್ಯೂ ಮಾಡಲಿಲ್ಲ. he shopped, then at last we reached food court and we had some food. So you can see he's a happy kid with lot of bags. And after 5 hours, it's after 5 hours, literally completed 10,000 steps ಕೂಡ ಕಂಪ್ಲೀಟ್ ಆಗಿದೆ ನಮ್ಮದು ವಾಕ್ ಮಾಡಿ. ಆ್ಯಕ್ಚುಲಿ ಈ ಮಾಲಲ್ಲಿ ಬರಬೇಕಂದ್ರೆ ಒಂದು ಕಂಪ್ಲೀಟ್ ಡೇ ತೊಗೊಂಡು ಏನು ಕೆಲಸ ಇಟ್ಕೊಳ್ದೆ ಬಂದರೆ ಫುಲ್ಲಾಗಿ ಯು ಕ್ಯಾನ್ ಎಂಜಾಯ್, ಯು ಕ್ಯಾನ್ ಶಾಪ್. ನಮಗೆ ಟೈಮ್ ಕಮ್ಮಿ ಇತ್ತು, ಬಟ್ ಆದ್ರೂ ನಮ್ದು 6:30ಗೆ ಡಾನ್ಸ್ ಸ್ಟುಡಿಯೋನಲ್ಲಿ ಕ್ಲಾಸ್ ಇತ್ತು ಅರುಣ್ದೆ. ಅದನ್ನು ಬೇರೆಯವ್ರಿಗೆ ಹೇಳಿದ್ವಿ. ಸಮ್ ಆಫ್ ವಿ ಆರ್ ಮ್ಯಾನೇಜಿಂಗ್, ಬಟ್ ಲೈಕ್ ಕಂಪ್ಲೀಟಾಗಿ ಎಕ್ಸ್ಪ್ಲೋರ್ ಮಾಡೋಕ್ಕೆ ನಮ್ಗೆ ಆಗಿಲ್ಲ. ಹೋಪಿಂಗ್ ಫಾರ್ ದ ನೆಕ್ಸ್ಟ್ ಟೈಮ್. ಆ್ಯಂಡ್ 100% ಎಲ್ಲ ಕೂಡ ಅರುಣ್ದೆ. ಹೆಂಗೆ ಅನಿಸ್ತಿದೆ? You should talk loud. ಸಕದ ಅನಿಸ್ತಿದೆ. ಓಕೆ, ಆಲ್ ಸ್ಪೆಷಲ್ ಗಿಫ್ಟ್ ಫಾರ್ ಮೀ. ಸ್ಪೆಷಲ್ ಸೊ ಅಷ್ಟು ಬರ್ಡೇ ಗಿಫ್ಟು. ಬಟ್ ಆದರೂ ಪಾಪ ಅವನಿಗೆ ಬೇಕಾಗಿರೋದು ಕೆಲವುದು ಶರ್ಟ್ ಬೇಕಿತ್ತು, ಅದು ಸಿಕ್ಕಿಲ್ಲ. ಆ್ಯಂಡ್ ಆಲ್ಸೋ ವಿ ವರ್ ಎಕ್ಸಾಸ್ಟೆಡ್ ಆ್ಯಂಡ್ ಕೈಂಡ್ ಆಫ್ ಕ್ಲಾಸ್ ಇದ್ದಿದ್ದರಿಂದ ಮೈಂಡಲ್ಲಿ ಅದೊಂದು ಓಡ್ತಾ ಇತ್ತು. ಟಿಲ್ ವಿ ಗೆಟ್ ಥಿಂಗ್ಸ್ ಅರೇಂಜ್. ಇಟ್ ವಾಸ್ ಎ ಲಾಸ್ಟ್ ಮಿನಿಟ್ ಪ್ಲ್ಯಾನ್. ಇವಾಗ ಟೈಮ್ ಎಷ್ಟಾಗಿದೆ? 7:30. ಸೊ 7:30 ಆಗಿದೆ. ಆ್ಯಕ್ಚುಲಿ ನಮ್ಮದು ಬ್ಯಾಚ್ ಮುಖ್ಯ ಟೈಮು ನಮ್ಮ ಡಾನ್ಸ್ ಸ್ಟುಡಿಯೋನಲ್ಲಿ. ಸೊ ನಮ್ಮದು ಸಮ್ಮರ್ ಕ್ಯಾಂಪ್ ಕೂಡ ಅನೌನ್ಸ್ ಆಗಿದೆ, ಅಂದರೆ ಕಿಡ್ಸ್ ಸಮ್ಮರ್ ಕ್ಯಾಂಪ್. ಈಗ ಹೋಗಿ ಅದ್ರ ಮಾರ್ಕೆಟಿಂಗ್ ಪ್ಯಾಂಪ್ಲೆಟ್ಸ್ ವರ್ಕ್ಗಿದೆ. ಸೊ ಸದ್ಯಕ್ಕೆ ಮನೆಗೆ ಹೋಗಿ ಇದನ್ನಿಟ್ಟು ಅಲ್ಲಿ ಕ್ಯಾಚ್ ಅಪ್. 3 ದಿನ ಆದಮೇಲೆ ವ್ಲಾಗ್ನ ಕಂಟಿನ್ಯೂ ಮಾಡ್ತಿದ್ದೀನಿ. ಐ ಫೆಲ್ ಸಿಕ್, ಮೈ ಹೆಲ್ತ್ ವೆಂಟ್ ಸೌತ್. ಸೊ ಡಾಕ್ಟರ್ ಅಡ್ವೈಸ್ ಕೂಡ ನನಗೆ ಫಾಲೋ ಮಾಡೋಕ್ಕಾಗಿಲ್ಲ ಬಿಕಾಸ್ ಆಫ್ ವರ್ಕ್ ಕಮಿಟ್ಮೆಂಟ್. ಇಟ್ ಓನ್ಲಿ ಮೇಡ್ ಮೈ ಕಂಡೀಷನ್ ವರ್ಸ್ಟ್. ಐ ಹ್ಯಾಡ್ ಎಕ್ಸ್ಟ್ರೀಮ್ ಬ್ಲ್ಯಾಕ್ stiffness and like where I couldn't move, my body is like feels isolated. I just wanted to
make him feel special. So Nan friends, Arun friends, we thought like at least if it is not what we planned initially, we will just give him a surprise because next day ಎಲ್ರಿಗೂ ವರ್ಕ್ ಕಮಿಟ್ಮೆಂಟ್ಸ್ ಟ್ರಾವೆಲ್ ಎಲ್ಲ ಇತ್ತು. ಹಾಗಾಗಿ 27th ಈವ್ನಿಂಗ್ಗೆ ಕೇಕ್ ಕಟ್ ಮಾಡೋಣ ಅಂತ ಡಿಸೈಡ್ ಮಾಡಿದ್ವಿ. ಸೊ ಇದು ಅರುಣ್ಗೆ ಐಡಿಯಾ ಕೂಡ ಇಲ್ಲ, ಇಟ್ ಇಸ್ ಎ ಸರ್ಪ್ರೈಸ್. ಎಲ್ಲರೂ ಕೂತ್ಕೊಂಡು ಹೋಲಿ ಪಾರ್ಟಿ ಆದಮೇಲೆ ಇವಾಗಲೇ ಮೀಟ್ ಮಾಡಿದ್ದೀವಿ. ವಿ ವರ್ ಜಸ್ಟ್ ಟಾಕಿಂಗ್ ಅಬೌಟ್ ಇಟ್, ಜಸ್ಟ್ ರೀಚ್ಡ್. Go, go, go. Hi. Hello. ಯಾಕೆ ಲೇಟು? ಮಾರ್ಚ್ ನಡೀತಾ ಇದೆ. ಹೋಗಿ ಫ್ರೆಶ್ ಅಪ್ ಆಗ್ಬಿಟ್ಟು ಬಂದ್ಬಿಡು, ಹಾಸ್ಪಿಟ್ಲಿಗೆ ಹೋಗ್ಬೇಕಲ್ಲ, ಟೈಮ್ ಆಗಿದೆ. ಈಗ ಬಿಡ್ಬೇಕಂತ ಅರುಣ್ಗೆ ಬೇರ್ ಮಿನಿಮಮ್ ಐಡಿಯಾ ಅಥವಾ ಗೆಸ್ಸಿಂಗ್ ಕೂಡ ಇರಲಿಲ್ಲ. ನನ್ನ ಹೆಲ್ತ್ ಇಷ್ಟು ಸಿವಿಯರ್ ಆಗಿ ಅಫೆಕ್ಟ್ ಆಗಿದ್ದರಿಂದ he didn't even dreamed that like we are going to cut even a cake ಅಂತ. ಸೊ he was all happy, you can see ಫ್ರೆಂಡ್ಸ್ ಎಲ್ಲರೂ ಮನೆಗೆ ಬಂದಿದ್ದರಿಂದ. ಬಟ್ ನನಗೆ ಅಡುಗೆ ಮಾಡಿ ಲೈಕ್ ವಿ ನೀಡ್ ಟು ಹ್ಯಾವ್ ಎ ಫುಡ್ ಪ್ಲ್ಯಾಟರ್ ಮಾಡಬೇಕಂತ ಇತ್ತು. ಹಾಗೆಲ್ಲ ಶಿ ಈಸ್ ಮೈ ಬೆಸ್ಟಿ, ಶಿ ಈಸ್ ಎ ಕ್ಯಾರೆಕ್ಟರ್ ಬೈ ಅವರ್ ಓನ್. On the occasion of Arun's birthday, we decided to invest on a gold chain along with a Baba dollar. It is a Thursday, so he got it delivered from the goldsmith. ಪರ್ಫೆಕ್ಟ್ ಸೈಜ್, ಡಿಸೈನ್, ಎಲ್ಲ ಚೆನ್ನಾಗಿದೆ. ಸ್ವಲ್ಪ ಶಾರ್ಟ್ ಇದೆ. ವೇಟ್ ಇನ್ಕ್ರೀಸ್ ಆಯ್ತು ಅಂದರೆ ಇನ್ನೂ ಸಹನ ಆಗುತ್ತೆ. ಹೌದಾ? ಇವ್ರು ನೋಡು. Happy birthday to you. Happy birthday to you. Happy birthday, dear Arun. Happy birthday to you. ಈ ಬರ್ಡೇ ಒಂದು ಮೆಮೊರಬಲ್ ಅಂತಲೇ ಹೇಳ್ಬೋದು ಫಾರ್ ಮೆನಿ ರೀಸನ್ಸ್. ಕೇಕ್ ಕೂಡ ನಾವು 12 ಕಟ್ ಮಾಡಿಲ್ಲ, ಅರೌಂಡ್ 10:45ಗೆಲ್ಲ ಕಟ್ ಮಾಡಿಬಿಟ್ವಿ. ನಮ್ಮ ಫ್ರೆಂಡ್ಸ್ ಎಲ್ಲರೂ ಒಬ್ಬೊಬ್ರದ್ದು ಒಂದೊಂದು ವರ್ಕ್ ಕಮಿಟ್ಮೆಂಟ್ ಇತ್ತು, ಲೈಕ್ 2 AM 3 AMಗೆ ಹೋಗೋರೆಲ್ಲ ಇದ್ದರು. ಸೊ ವಿ ಡೋಂಟ್ ವಾಂಟೆಡ್ ದಿಸ್ ಟು ಅಫೆಕ್ಟ್, ಸೊ ವಿ ಡಿಸೈಡೆಡ್ ಟು ಸೆಲೆಬ್ರೇಟ್ ಒನ್ ಮೋರ್ ಟೈಮ್. ನೀವೇನು ಬ್ಲಾಕ್ ಆಗಿಲ್ಲ. See, Manju. Oh, you want same face? Slowly look at the camera. Perfect. Smile. And just do this. Do this. Oh my god. Yeah, perfect. Oh, lovely. You look so photogenic, no? Oh my god. Wow! Turn back. And look back now. Look at the camera. Yes! Perfect. Oh. ಇದು ನಂದು ಬರ್ಡೇ ಗಿಫ್ಟ್. ಇದಿಷ್ಟು ಮೊನ್ನೆ ಮಾಲ್ ಆಫ್ ಏಷ್ಯಾಗೆ ಹೋದಾಗ ಶಾಪಿಂಗ್ ಮಾಡಿರೋದು. ಸೊ ಇದು ನಂದು ಫೇವ್ರೆಟ್.
ಆಲ್ರೆಡಿ ಅವರೇ ಅನ್ಬಾಕ್ಸ್ ಮಾಡಿ ತೋರಿಸ್ತಾರೆ. ಲೈಕ್ ಲೆಟ್ಸ್ ಸಿ. ಸ್ಕೆಚಸ್ ಶೂಸ್. ನನಗೆ ಶೂಸ್ ಅಂದರೆ ತುಂಬ ಇಷ್ಟ. ದಿಸ್ ಈಸ್ ಮೈ ಫೇವ್ರೆಟ್ ಶೂಸ್. ವೈಟ್ ಈಸ್ ಆಲ್ವೇಸ್ ಮೈ ಫೇವ್ರೆಟ್. ಸೊ ಶೂಸ್ ಅಂದರೆ ನನಗೆ ತುಂಬ ಇಷ್ಟ. ಏನಕ್ಕೆ ಇಷ್ಟ ಅಂದರೆ ಡ್ಯಾನ್ಸ್ಗೋಸ್ಕರ. ಆಮೇಲೆ ನಂದು ಬರ್ಡೇ ಡ್ರೆಸ್ ಎವರ್. ಇದು ನಾನು ಫಾರ್ ಎವರಲ್ಲಿ ತೊಗೊಂಡಿರೋದು. ಇದು ನಾನು ಮಸಲ್ ಬೆಳೆಸ್ಕೊಡೋದ್ರಿಂದ ಪ್ರಾಪರ್ ಫಿಟ್ಟಿಂಗ್ ಇದೆ, ಹಾಕೊಂಡ್ಮೇಲೆ ಚೆನ್ನಾಗಿ ಕಾಣುತ್ತೆ. ಸೊ ಕಾರ್ಗೋ ಪ್ಯಾಂಟ್ ಫ್ರಮ್ ಝಾರಾ. ಸೊ ಫಿಟ್ಟಿಂಗ್ ಸೂಪರ್ ಆಗಿದೆ, ಸಖತ್ತಾಗಿದೆ. ಆ್ಯಂಡ್ ಮೆಟೀರಿಯಲ್ ತಿಕ್ಕಾಗಿದೆ, ಹಾಕೊಂಡ್ರೆ ಇಲ್ಲ ಸಾಕು. ಇದು ನನ್ನ ಬರ್ಡೇ ಔಟ್ಫಿಟ್. ಈ ಮೂರು ನಾನು ಇವಾಗ ಹಾಕೊಳ್ತಾ ಇದ್ದೀನಿ. ಇನ್ನೊಂದು ಸ್ವಲ್ಪ ಹೊತ್ತು ಹಾಕ್ಕೊಳ್ತೀನಿ. ಹಾಕೊಂಡು ಪಿಕ್ಚರ್ ಕ್ಲಿಕ್ ಮಾಡಿ ನಾನು ಸೆಂಡ್ ಮಾಡಿ. ಏನೋ ಸಲ ಹೋಗ್ಬೇಕು ಏನಲ್ಲ. ಓಕೆ ಓಕೆ ಆಯ್ತಾ, ಸ್ಟಾರ್ಟ್ ಕೊಡ. ಇದು ಪ್ಯಾಂಟ್ ಫ್ರಮ್ ಝಾರಾ, ಟಾಪ್ ಫ್ರಮ್ ಫಾರೆವರ್, ಶೂಸ್ ಫ್ರಮ್ ಸ್ಕೆಚಸ್, ಸಾಕ್ಸ್ ಒಂದಿದೆ, ಸಾಕ್ಸ್ ಒಳಗಡೆ ಇದೆ. ಆ್ಯಂಡ್ ಇದು ನನ್ನ ಬೇರೆ ಔಟ್ಫಿಟ್. ಹಾಕೊಂಡ್ಮೇಲೆ ಪಿಕ್ಚರ್ ಕ್ಲಿಕ್ ಮಾಡಿ ನಾನು ಪೋಸ್ಟ್ ಮಾಡ್ತೀನಿ. ಝಾರಾ ಇಂದನೇ. ಇದು ಫ್ರಮ್ ಝಾರಾ. ಇದು ನಾವೆಲ್ಲರ ಬಾಲಿಗೆ ಮತ್ತು ಟ್ರಿಪ್ ಹೋದಾಗ ಇಲ್ಲ ಗೋವಾಗೆ ಹೋದಾಗ ಹಾಕ್ಕೊಡೋದು. ಚೆನ್ನಾಗಿದೆ ಔಟ್ಫಿಟ್ಟು, ಫಿಟ್ಟಿಂಗ್ ಕರೆಕ್ಟಾಗಿದೆ, ಪ್ರಾಪರ್ ಆಗಿದೆ. ವಾವ್. Okay, we got 2 perfumes Zara inda. This is for men and this is for women technically, but like you know, fragrance ishta adre yaar bekadru hakobodu. This is what I like, this is what he liked. Notes bandu it's cardamom and sandalwood, basically the strong fragrance ide idu. Open this. For him andre for me. ಸೊ ಇದು ಬಂದು ನೋಟ್ಸ್ ಇಲ್ಲಿ ಕ್ಲಿಯರ್ ಆಗಿ ಮೆನ್ಷನ್ ಆಗಿಲ್ಲ. ಇಟ್ ಓನ್ಲಿ ಸೇಸ್. ಸಕ್ಕತ್ತಾಗಿದೆ. ಇದು ಹಾಕೊಂಡ್ರೆ ಗರ್ಲ್ಸ್ ಎಲ್ಲ ಹಿಂದೆ ಬರ್ತಾರೆ. This is Heritage Selection Zara Tobacco Collection Infinite Rich Warm Addictive. Trust me, this smells amazing. If you want to shop something from Zara, this is the one I'd strongly recommend you guys to try. Spray that. ಹಾಂ, ಏನು ಸಖತ್ತಾಗಿಲ್ಲ. ಎರಡು ಮಿಕ್ಸ್ ಆಗಿ ಬೇರೆ ಸ್ಮೆಲ್ ಬರ್ತಿದೆ. ಓಕೆ, ಹೀಲ್ ಕಂಟಿನ್ಯೂ ದ ವ್ಲಾಗ್ ಬಿಕಾಸ್ ನಾವು ಶಾಪಿಂಗ್ ಹೋಗಿದ್ರು 99.99 ಇದು ಒಂದು ಪರ್ಫ್ಯೂಮ್ ಬಿಟ್ಟು ಇನ್ನೆಲ್ಲ ಅರೌಂಡೇ ಇರೋದು. ಸೊ ನಂದು ಏನೂ ಇಲ್ಲ. ಸೊ ವ್ಲಾಗ್ ಅಥವಾ ಈ ಥರ ಏನು ಹಾಲ್ ವಿಡಿಯೋ ಅರುಣ್ ಫಸ್ಟ್ ಟೈಮ್ ಮಾಡ್ತಾ ಇರೋದು. ಐ ಆಮ್ ಆಲ್ಸೋ ಸರ್ಪ್ರೈಸ್ ಹೌ ಈಸ್ ಡೂಯಿಂಗ್. ಸೊ ಲೆಟ್ಸ್ ಸಿ ವಾಟ್ ಈಸ್ ಗೋಯಿಂಗ್ ಟು ಸೇ. ಆ್ಯಂಡ್ ಇವತ್ತೇ ಬರ್ಡೇ ದಿನನೇ ವ್ಲಾಗ್ ಮಾಡ್ತಾ ಇರೋದು. ಮೈ ಹೆಲ್ತ್ ಸಡನ್ಲಿ ಇಟ್ ಗಾಟ್ ಡಿಟೋರಿಯೇಟೆಡ್ ಆ್ಯಂಡ್ ಐ ನಾಟ್ ಏಬಲ್ ಟು ಫಂಕ್ಷನ್ ಕಂಪ್ಲೀಟ್ಲಿ. ಸೊ ಬರ್ಡೇ ಸೆಲೆಬ್ರೇಷನ್ ನಾವೇನು ಅಂದ್ಕೊಂಡ್ವಿ ಅಥವಾ ನಾನೇನು ಅಂದ್ಕೊಂಡೆ ಅಷ್ಟು ಹೋಗ್ತಾ ಇಲ್ಲ. ನೋಡೋಣ, ಲೈಕ್ ಈ ವೀಕ್ ಆದಮೇಲೆ ಮತ್ತೆ ಪ್ರಾಬಬ್ಲಿ ಮಾಡೋಕ್ಕಾದ್ರೆ ಲೈಕ್ ವಿಲ್ ರೀಡೂ ಆರ್ ಸಮ್ ಸೆಲೆಬ್ರೇಷನ್ ಆರ್ ಹೌಸ್ ಪಾರ್ಟಿ ಆ ಥರ ಏನಾದರೂ. ಬಟ್ ಅವನು ಶಾಪಿಂಗ್ ಮಾಡಿ ಖುಷಿಯಾಗಿದ್ದಾನೆ. ನಿಮಗೆ ಎಲ್ರಿಗೂ ಬಾಕಿ ಕಲೆಕ್ಷನ್ ತೋರಿಸ್ತಾನೆ, ನೀವು ನೋಡ್ಬೋದು. ವಾವ್, ಬ್ಲ್ಯಾಕ್ ಈ ಶರ್ಟು ನಾನು ಗ್ಯಾಪಿಂದ ತೊಗೊಂಡಿರೋದು. ಇದು ನನಗೆ ಸಮ್ಮರ್ಗೆ ಮತ್ತು ಎಲ್ಲರ ಪಾರ್ಟಿಗೆ ಹೋಗೋ ಟೈಮಲ್ಲಿ ಮತ್ತು ನನ್ನ ಬಾಡಿಗೆ ಇದು ಪ್ರಾಪರಾಗಿ ಫಿಟ್ ಆಗುತ್ತೆ, ಚೆನ್ನಾಗಿ ಕಾಣುತ್ತೆ. ಇದು ನಾನು ಎಲ್ಲರ ಪಾರ್ಟಿಗೆ ಹೋಗೋ ಟೈಮಲ್ಲಿ, ಔಟಿಂಗ್ ಹೋಗೋ ಟೈಮಲ್ಲಿ ಅಲ್ಲಿ ವೇರ್ ದಿಸ್. ನಾರ್ಮಲ್ ಜೀನ್ಸ್. ಇದು ಮ್ಯಾಕ್ಸಿಂದ ತೊಗೊಂಡಿರೋದು, ಮ್ಯಾಕ್ಸ್ ಶೋರೂಮಿಂದ ತೊಗೊಂಡಿರೋದು. ಸ್ಟ್ರೆಚಬಲ್. ನನಗೆ ಸ್ಕೂಲ್ಗೆಲ್ಲ ಹೋಗೋ ಟೈಮಲ್ಲಿ, ಹೊರಗಡೆ ಹೋಗೋ ಟೈಮಲ್ಲಿ ನಾರ್ಮಲ್ ಕ್ಯಾಶುವಲ್ ವೇರ್ಗೆ ಹಾಕೊಳ್ಳೋಕ್ಕೆ ಕಂಫರ್ಟಬಲ್ ಆಗಿರುತ್ತೆ. ಐ ಹ್ಯಾವ್ ಒನ್ ಮೋರ್ ಜೀನ್ಸ್. ಇದು ಫಾರ್ ಇದನ್ನು ಸ್ಕೂಲ್ಗೆ ಹಾಕೊಂಡು ಹೋಗೋಕ್ಕೆ, ಇಲ್ಲ ಹೊರಗಡೆ ಹಾಕೊಂಡು ಹೋಗೋಕ್ಕೆ, ಇಲ್ಲ ಕ್ಲಾಸ್ಗೆಲ್ಲರ ಸ್ಟ್ರೆಚಬಲ್. ಡ್ಯಾನ್ಸ್ ಮಾಡೋಕ್ಕೆ ತುಂಬ ಚೆನ್ನಾಗಿದೆ, ಎಲ್ಲೂ ಅರ್ಧೋಗಲ್ಲ, ಅದು ಮೇನ್. ಓಕೆ, ಸೊ ಶಾರ್ಟ್ಸ್ ನನಗೆ ಜಿಮ್ ವರ್ಕೌಟ್ಗೆ ಮತ್ತು ಕ್ಲಾಸ್ಗೆ ಮತ್ತು ಎಲ್ಲರ ಬೀಚ್ಗೆ ಹೋಗೋ ಟೈಮಲ್ಲಿ ಇದನ್ನು ಹಾಕೊಳ್ಳೋಕ್ಕೆ. ಇದು ಶಾರ್ಟ್ಸೇ, ಡ್ರೈ ಫಿಟ್.
ಇದು ವರ್ಕೌಟ್ ಫಿಟ್ ಬುಲ್ ನನಗೆ ಕರೆಕ್ಟಾಗಿ ಸೆಟ್ ಆಗುತ್ತೆ. ನಮ್ಮ ಹೆಂಡತಿಗೆ ಅವಾಗ ಗುದಿಬೋದು, ಯಾರೋ ಬಂದು ಟಚ್ ಮಾಡಿದ್ರೆ ಅವ್ರಿಗೆ ಗುದಿಬೋದು. ಸೊ ಜಿಮ್ ವೇರ್ ಕ್ಲಾಸ್ಗೆ ಹಾಕೊಳಗೆ ಒಂದು ಕಪ್ಪ, ಫಾರ್ಮಲ್ ಪ್ಯಾಂಟ್, ಚೆನ್ನಾಗಿದೆ ಇದು. ಪಾರ್ಟಿ ಔಟಿಂಗ್ ಸ್ಕೂಲ್ ಫಂಕ್ಷನ್ಸ್ ಹಾಕೊಳ್ಳೋಕ್ಕೆ ಇದು ತುಂಬ ಚೆನ್ನಾಗಿರುತ್ತೆ. ಟ್ರೈ ಮಾಡಿದ್ದೀನಿ, ತುಂಬ ಫಿಟ್ಟಾಗಿದೆ. ಹಾಕೊಂಡ್ಮೇಲೆ ಪಿಕ್ಚರ್ ತೆಗೆದು ಕ್ಲಿಕ್ ಮಾಡಿ ಪೋಸ್ಟ್ ಮಾಡಿ. ಗಾಯ್ಸ್, ಯು ಕ್ಯಾನ್ ಫಾಲೋ ಆನ್ ಇನ್ಸ್ಟಾಗ್ರಾಮ್ gmail.com. ಓಕೆ. ಅಲ್ಲ, ಇದು ಬಟ್ಟೆ ಹಾಲ್ ತರ ಆಗ್ತಿಲ್ಲ, ಪ್ಯಾಂಟ್ ಹಾಲ್ ತರ ಆಗ್ತಿದೆ. ಪ್ಯಾಂಟ್ಸ್ ಶಾರ್ಟ್ಸ್ ಬರೀ ಇದೇ ತುಂಬಿಸ್ಕೊಂಡ್ ಬಂದಿರೋದು. ಶರ್ಟ್ಸ್ ನನ್ನ ಹತ್ರ ತುಂಬ ಇದೆ, ಬೇಜಾನ್ ಟೀ ಶರ್ಟ್ಸ್ಗಳಿದ್ದಾವೆ. ಪ್ಯಾಂಟ್ಸ್ಗಳು ನನ್ನ ಹತ್ರ ಜಾಸ್ತಿ ಇಲ್ಲ. ಅದು ಸ್ಪೆಷಲಿ ನನಗೆ ಈ ಥರ ನನಗೆ ಫಿಟ್ಟಿಂಗ್ ಬೇಕು. ಆ್ಯಕ್ಚುಲಿ ಜಾಗಸ್ ಥರ ಬೇಕು ನನಗೆ. ಈ ಥರ ಲೂಸ್ ಇರಬೇಕು, ಇಲ್ಲ ಜಾಗಸ್ ಥರ ಇರಬೇಕು. ಅಂಕಲ್ ಪ್ಯಾಂಟ್ಗಳೆಲ್ಲ ನಂಗೆ ಸೆಟ್ ಆಗಲ್ಲ. ನಾನಿನ್ನ ಹೆಂಗ್ ಬಾಯ್. ಸಮ್ಮರ್ಗೆ ಬೇಕು ಕ್ಯಾಪ್, ಅದಕ್ಕೆ ತೊಗೊಂಡಿರೋದು ಕ್ಯಾಪ್. ಸೊ ಇದು ನಮ್ಮ ವೈಫಿಗೆ. ಸೊ ನಮ್ಮ ವೈಫ್ ಇದು ಲೈಕ್ ಮಾಡಿದ್ರು, ನಾನು ಇದನ್ನು. ಇದು ನಂದು ವೆರಿ ಎಕ್ಸ್ಪೆನ್ಸಿವ್ ಗಿಫ್ಟ್. ಸೊ ಒಂಥರ ಇದು ಇನ್ವೆಸ್ಟ್ಮೆಂಟ್ ಅಂತಲೇ ಹೇಳ್ಬೋದು. ಸೊ ನನಗೆ ಸೆಟ್ ಆಗುತ್ತೆ. ಆಮೇಲೆ ಡಾಲರಲ್ಲಿ ನಮ್ಮದು ಬಾಬಾ ಇದ್ದಾರೆ. ಸೊ ನಾನು ಸ್ಟುಡಿಯೋ ಸ್ಟಾರ್ಟ್ ಮಾಡಿದಾಗ ಫಸ್ಟು ಬಾಬಾನೇ ಇದ್ದಿತ್ತು. ಬಾಬಾನ ನೆನೆಸ್ಕೊಂಡು ನಮ್ಮ ಬಾಬಾ ನನ್ನ ಜೊತೆಲೇ ಇರಬೇಕಂತ ಡಾಲರ್ ಮಾಡಿಸ್ಕೊಂಡಿರೋದು. ಸೊ ಬಾಬಾ ಡಾಲರ್. ನಾವು ಫೋಟೋ ಶೂಟ್ ಮಾಡೋಕ್ಕೆ ಲೊಕೇಶನ್ ಹುಡುಕ್ತಾ ಇದ್ವಿ. ಔಟ್ಫಿಟ್ ನೀವು ಮಾತಾಡೋದು ಏನಕ್ಕೆ ಮಾತಾಡ್ತಲ್ಲ ನೀನು? ಮೌನರತನ. ನಾನು ಫ್ರೆಶ್ ಅಪ್ ಕೂಡ ಆಗಿಲ್ಲ. ಐ ಮೀನ್ ಸೋ ಮಚ್ ಆಫ್ ಪೇನ್ ಆ್ಯಕ್ಚುಲಿ. ಸೊ ಐ ಆಮ್ ಜಸ್ಟ್ ಟ್ರೈಂಗ್ ಟು ಹೆಲ್ಪ್ at least make his day by clicking the pictures. Maybe celebrate some other day. ಲೊಕೇಶನ್ ಹುಡುಕ್ತಾ ಇದ್ವಿ. ಒಂದ್ಸಲ ಲೊಕೇಶನ್ ಸೆಟ್ ಆಯಿತು ಅಂದರೆ ನಾವು ಅಲ್ಲೇ ಫೋಟೋ ಶೂಟ್ ಮಾಡ್ತೀವಿ. ಹ್ಯಾಪಿ ಬರ್ಡೇ ಟು ಮಿ. Happy birthday to him. Please wish him. ಹೇಗಿದೆ ನನ್ನ ಔಟ್ಫಿಟ್? Class. I like ಚೆನ್ನಾಗಿದೆ. white beige. It's looking good. You look good. ಸೆಲೆಕ್ಷನ್ ನಿಮ್ಮದೇ ಸ್ವಲ್ಪ 50-50. ನಿಮ್ಮದು 50 ಸೆಲೆಕ್ಷನ್, ನನ್ನ 50% ಸೆಲೆಕ್ಷನ್. ಚೆನ್ನಾಗಿದೆ. ಸಮ್ಮರಿಗೆ ಇದು ಕ್ಲೋತಿಂಗ್ ಕೂಡ ಚೆನ್ನಾಗಿದೆ ಅಲ್ಲ. ಒಂದು ಮಂತ್ ಕಷ್ಟಪಟ್ಟು ವರ್ಕೌಟ್ ಮಾಡಿದ್ದಕ್ಕೆ ಫಿಟ್ ಆಗಿದೆ. ಆಲ್ರೆಡಿ ಡಿಸೈಡ್ ಮಾಡಿದಂಥ ಜಾಗದಲ್ಲಿ ಸ್ಟ್ರೀಟ್ ಸ್ಟೈಲ್ ಫೋಟೋಗ್ರಫಿ ಮಾಡಿಕೊಂಡು ಪಿಕ್ಚರ್ಸ್ ಕೂಡ ಚೆನ್ನಾಗಿ ಬಂತು. ಸಮೌ ಐ ಮ್ಯಾನೇಜ್ ಟು ಕ್ಲಿಕ್ ಫ್ಯೂ ಪಿಕ್ಚರ್ಸ್. ಈ ವಿಡಿಯೋನಲ್ಲಿ ತುಂಬ ಕಂಪ್ಲೇಂಟ್ ಮಾಡ್ತಿದ್ದೀನಿ ಅಂತ ಅನಿಸ್ಬೋದು ನಿಮಗೆ, ಬಟ್ ಹಾನೆಸ್ಟ್ಲಿ ಇಟ್ ವಾಸ್ ಟೂ ಡಿಫಿಕಲ್ಟ್ ಫಾರ್ ಮಿ ಟು ಈವನ್ ವಾಕ್ ಸಿಟ್ ಆ್ಯಂಡ್ ಸ್ಟ್ಯಾಂಡ್. ಇದಾದಮೇಲೆ ನಾನು ಮನೆಗೆ ಹೋಗಿ ರೆಸ್ಟ್ ಮಾಡಿದೆ. ದೆನ್ ಐ ಡೋಂಟ್ ವಾಂಟೆಡ್ ಅರುಣ್ ಟು ಬಿ ವೆರಿ ಡಿಸಪಾಯಿಂಟೆಡ್. ನಂಗೆ ಕೂಡ ಬೇಜಾರಾಗುತ್ತೆ ಅಂದ್ಬಿಟ್ಟು ಅರುಣ್ ಸ್ಟುಡಿಯೋಗೆ ಹೋಗಿ ನಮ್ಮ ಕ್ಲೈಂಟ್ಸ್ ಅಥವಾ ಏನು ಸ್ಟೂಡೆಂಟ್ಸ್ನ ಮೀಟ್ ಮಾಡಿ ಅಲ್ಲಿಂದ ಡಿನ್ನರ್ ಪಾರ್ಟಿಗೆ ಫ್ರೆಂಡ್ಸ್ ಜೊತೆ ಹೋದರು. ಡಿನ್ನರ್ ಪಾರ್ಟಿದು ಕ್ಲಿಪ್ಸ್ ಎಲ್ಲ ಸ್ಟೂಡೆಂಟ್ ಸೆಲೆಬ್ರೇಷನ್ ನೀವು ನೋಡ್ಬೋದು ಅಪ್ಕಮಿಂಗ್ ಕ್ಲಿಪ್ಸಲ್ಲಿ. ಥ್ಯಾಂಕ್ ಯು ಸೋ ಮಚ್. ಇಫ್ ಯು ಲೈಕ್ ದಿಸ್ ವಿಡಿಯೋ, if you want to see more vlogs like this, please share, subscribe and let me know in the comments what do you like to watch next.